ಕೂಡ ಅಂತೆ ಕಂತೆ ಕುತೂಹಲ ಎಲ್ಲದಕ್ಕೂ ತೆರೆ ಬಿದ್ದಿದೆ. 20 ಕ್ಯಾಬಿನೆಟ್ ಸ್ಥಾನಗಳು ಖಾಲಿ ಇದ್ದವು. 20 ಸ್ಥಾನಗಳಿಗೆ ಈಗ ಯಾರ್ಯಾರು ಮಂತ್ರಿ ಅನ್ನೋದನ್ನ ಲೀಸ್ಟ್ ಬಿಡುಗಡೆ ಮಾಡಿದ್ದಾರೆ. ರಿಪಬ್ಲಿಕ್ ನಲ್ಲಿ ನೂತನ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ. ರಿಪಬ್ಲಿಕ್ಗೆ ಡಿಕೆ ಸಂಪುಟ ಸೇರುವವರ ಪಟ್ಟಿ ಲಭ್ಯವಾಗಿದೆ. ಯಾರ್ಯಾರು ಅಂತ ಹೇಳಿದ್ರೆ ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಂಕಾಳು ವೈದ್ಯ, ಡಾಕ್ಟರ್ ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಬಸವರಾಜರಾಯ ರೆಡ್ಡಿ, ಕಾಶಪ್ಪನವರ್, ಎಚ್ಸಿ ಬಾಲಕೃಷ್ಣ, ಲಕ್ಷ್ಮಣ್ ಸವದಿಗೂ ಕೂಡ ಸ್ಥಾನ ಲಭಿಸಿದೆ. ಖಾಲಿ ಇರುವ 20 ಸ್ಥಾನಗಳನ್ನ ಭರ್ತಿ ಮಾಡಿ ಇವತ್ತು ಪ್ರಮಾಣ ವಚನ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಇವರೆಲ್ಲ ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ನೇಮಕ ಮಾಡಿದ್ದಾರೆ. ಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಜಿಎಸ್ ಪಾಟೀಲ್ ಅವರನ್ನ ಸ್ಪೀಕರ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೂಲಕ ಭಾರೀ ಲಾಬಿ ನಡೆಸಿದ ಜಿಎಸ್ ಪಾಟೀಲ್ ಸಚಿವ ಸ್ಥಾನ ದಕ್ಕಿಸಿಕೊಳ್ಳುವಲ್ಲಿ ಪಾಟೀಲ್ ಯಶಸ್ವಿಯಾಗಿದ್ದಾರೆ. ಪೊನ್ನಣ್ಣ ವಿಫಲರಾಗಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ಮಡಿಕೇರಿ ಕೋಟಾದಲ್ಲಿ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದ ಪೊನ್ನಣ್ಣನವರು ಡೆಪ್ಯೂಟಿ ಸ್ಪೀಕರ್ ಆಗಿ ತಾವು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಕೊನೆಗೂ ಕೂಡ ಅಳೆದು ತೂಗಿ ಲೆಕ್ಕಾಚಾರಗಳೊಂದಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಗ ಮಂತ್ರಿ ಸ್ಥಾನ ಯಾರ್ಯಾರಿಗೆ ಅನ್ನೋದನ್ನ ಇವತ್ತು ಲೀಸ್ಟ್ ಬಿಟ್ಟಿದ್ದಾರೆ. ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ಕೂಡ ಮಂತ್ರಿ ಆಗಿದ್ದಾರೆ. ಲಕ್ಷ್ಮಣ್ ಸವದಿ, ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ ಇವರೆಲ್ಲರೂ ಕೂಡ ಈಗ ಮಂತ್ರಿ ಆಗಿದ್ದಾರೆ. ಶಿವರಾಜ್ ತಂಗಡಗಿ ಇವರೆಲ್ಲ ಈ ಹಿಂದೆ ಕೂಡ ಮಂತ್ರಿ ಆಗಿದ್ರು. ಬಿ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮಂತ್ರಿ ಆಗಿದ್ದವರು. ಆನಂತರ ಈ ಹಗರಣ ಯಾವಾಗ ಬೆಳಕಿಗೆ ಬಂತು ಆನಂತರ ಅವರು ಜೈಲಿಗೆಲ್ಲ ಹೋಗಿ ಬಂದ್ರು. ಈಗ ಮತ್ತೆ ಅವರನ್ನ ಮಂತ್ರಿ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರದ್ದು ಮತ್ತೊಂದು ರೀತಿಯಲ್ಲಿ ನಾನು ಆಗೋದಿಲ್ವೇನೋ ಅನ್ನೋ ರೀತಿಯಲ್ಲೆಲ್ಲ ಮಾಧ್ಯಮದ ಮುಂದೆ ಮಾತಾಡಿದ್ರು. ಅಲ್ಟಿಮೇಟ್ಲಿ ಈಗ ಅವರನ್ನು ಮಂತ್ರಿ ಮಾಡಿದ್ದಾರೆ. ಮಧು ಬಂಗಾರಪ್ಪನವರು ಈ ಹಿಂದೆ ಕೂಡ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರು ಮಂತ್ರಿ ಆಗಿದ್ದಾರೆ. ಮಂಕಾಳು ವೈದ್ಯ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ರು. ಶಿವಲಿಂಗೇಗೌಡರು ಒಂದೇ ಕಾಲಲ್ಲಿ ಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ರು. ಈಗ ಮಂತ್ರಿ ಆಗಿದ್ದಾರೆ. ಕಾಶಪ್ಪನವರು ಕೂಡ ಆಕಾಂಕ್ಷಿ ಆಗಿದ್ರು. ಬಸವರಾಜರಾಯ ರೆಡ್ಡಿ, ಡಿಕೆ ಶಿವಕುಮಾರ್ ಅವರ ಆಪ್ತರು, ಅವರು ಕೂಡ ಲಕ್ಷ್ಮಣ್ ಸವದಿ ಮಂತ್ರಿ ಆಗಬೇಕು ಅಂತ ಹೇಳಿ ಏನೆಲ್ಲಾ ತ್ಯಾಗ ಮಾಡಿದ್ರು. ಈಗ ಅವರು ಮಂತ್ರಿ ಆಗಿದ್ದಾರೆ. ಅಜಯ್ ಸಿಂಗ್ ಅವರನ್ನು ಕೂಡ ಮಂತ್ರಿ ಮಾಡಿದ್ದಾರೆ. ಹಾಗೆ ರುದ್ರಪ್ಪ ಲಮಾಣಿ ಆಯಿತು, ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಸೇರಿದಂತೆ ಸುಮಾರು 20 ಜನ ಖಾಲಿ ಇರುವಂತಹ 20 ಸ್ಥಾನಗಳನ್ನು ತುಂಬುವ ಮೂಲಕ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಇನ್ನುಳಿದಿರೋದು 1 ವರ್ಷ ಮಾತ್ರ. ಆ ನಂತರ ಎಲೆಕ್ಷನ್ ಬಂದ್ಬಿಡುತ್ತೆ. ಈ ಹೊತ್ತಿಗಾಗಲೇ ಎಲ್ಲವನ್ನು ಕೂಡ ಸಂಪೂರ್ಣ ಭರ್ತಿ ಮಾಡಿದ್ದಾರೆ. ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಕ್ಯಾಬಿನೆಟ್ ಇದೆಯಲ್ಲ, ಈ ಕ್ಯಾಬಿನೆಟ್ನಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂತ 6 ಜನ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಎನ್ ಚಲುವರಾಯಸ್ವಾಮಿ ಕೂಡ. ಇನ್ನೊಂದು ಗಮನಿಸಬೇಕಾದಂತದ್ದು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗಿದ್ರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಆದರೆ ಈಗ ಅವರನ್ನ ಕೈ ಬಿಡಲಾಗಿದೆ.